ನಮ್ಮ ಸೃಜನಶೀಲತೆಗೆ ಹಾಕಿರೋ ಬೀಗ ತೆಗೆಯೋಕೆ ಒಂದು ಸಿಂಪಲ್ ಕೀಲಿ ಇದೆ. ಅದು ಕೇವಲ 2 ಪದಗಳ ಒಂದು ಪ್ರಶ್ನೆ. ಹಾಗಾದ್ರೆ ಬನ್ನಿ, ವಾಟ್ ಇಫ್ ಅಂದ್ರೆ ಹೀಗಾಗಿದ್ರೆ ಅನ್ನೋ ಈ ತಂತ್ರನ ಶಕ್ತಿ ಏನು ಅಂತ ನೋಡೋಣ. ಎಷ್ಟೋ ಸಲ ನಮ್ಮ ಆಲೋಚನೆಗಳು ಒಂದೇ ದಾರಿಯಲ್ಲಿ ಹೋಗ್ತಾ ಇರುತ್ತೆ ಅಲ್ವಾ? ಅದರಿಂದ ಹೊರಗಡೆ ಬರೋದು ಹೇಗೆ ಅಂಥ ಸಮಯದಲ್ಲಿ ಈ ವಾಟ್ ಇಫ್ ತಂತ್ರ ಒಂದು ಹೊಸ ಕಿಡಿ ಹೊತ್ಸೋ ಕೆಲಸ ಮಾಡುತ್ತೆ. ಎಲ್ಲ ಶುರುವಾಗೋದೇ ಈ ಒಂದು ಸಿಂಪಲ್ ಪ್ರಶ್ನೆಯಿಂದ. ಇದು ನಾವು ಯೋಚನೆ ಮಾಡೋ ದೃಷ್ಟಿಕೋನವನ್ನೇ ಬದಲಾಯಿಸಿ ಹೊಸ ಸಾಧ್ಯತೆಗಳ ಬಾಗಿಲನ್ನೇ ತೆರೆಯುತ್ತೆ. ಈ ತಂತ್ರದ ಬ್ಯೂಟಿ ಇರೋದೇ ಇಲ್ಲಿ. ಇದು ಹೊಸದಾಗಿ ಏನನ್ನೂ ಸೃಷ್ಟಿಸಲ್ಲ, ಬದಲಿಗೆ ನಮ್ಮ ಕಣ್ಮುಂದೆ ಇರೋದನ್ನ ಬೇರೆದೇ ಆಂಗಲ್ನಲ್ಲಿ ನೋಡೋ ಹಾಗೆ ಮಾಡುತ್ತೆ. ಸರಿ, ಹಾಗಿದ್ರೆ ಈ ಮೆಥಡ್ ಹೇಗೆ ಕೆಲಸ ಮಾಡುತ್ತೆ? ಆಶ್ಚರ್ಯ ಅಂದ್ರೆ ಇದರಲ್ಲಿರೋದು ಕೇವಲ 2 ಸಿಂಪಲ್ ಸ್ಟೆಪ್ಸ್ ಮಾತ್ರ. ಇದನ್ನ ಯಾರು ಬೇಕಾದರೂ ಸುಲಭವಾಗಿ ಬಳಸ್ಬೋದು. ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ, ನಮ್ಮಲ್ಲಿರೋ ಒಂದು ಪ್ರಾಡಕ್ಟ್, ಸರ್ವಿಸ್ ಅಥವಾ ಯಾವುದೇ ಪರಿಸ್ಥಿತಿಯ ಪ್ರತಿಯೊಂದು ಅಂಶವನ್ನು ಮೊದಲು ಲಿಸ್ಟ್ ಮಾಡೋದು. ಆಮೇಲೆ ಆ ಪ್ರತಿಯೊಂದು ಅಂಶಕ್ಕೂ ಇದನ್ನ ಬದಲಾಯಿಸಿದ್ರೆ ಏನಾಗ್ಬೋದು ಅಂತ ಪ್ರಶ್ನೆ ಕೇಳ್ಕೊಳ್ಳೋದು. ಇದು ನಾವು ಅಂದ್ಕೊಂಡಿರೋ ಪ್ರತಿಯೊಂದು ರೂಲನ್ನು ಪ್ರಶ್ನೆ ಮಾಡೋ ಹಾಗೆ ಪ್ರೇರೇಪಿಸುತ್ತೆ. ನೋಡಿ, ಇದು ನಿಜಕ್ಕೂ ಅಷ್ಟೇ ಸಿಂಪಲ್. ಮೊದಲನೇ ಸ್ಟೆಪ್ ಅನಾಲಿಸಿಸ್, ಅಂದ್ರೆ ಎಲ್ಲಾ ಅಂಶಗಳನ್ನ ಲಿಸ್ಟ್ ಮಾಡೋದು. 2ನೇ ಸ್ಟೆಪ್ ಇಮ್ಯಾಜಿನೇಷನ್, ಅಂದ್ರೆ ಪ್ರತಿಯೊಂದು ಅಂಶಕ್ಕೂ ಹೀಗಲ್ದೇ ಬೇರೆ ರೀತಿ ಇದ್ರೆ ಅಂತ ಪ್ರಶ್ನೆ ಕೇಳೋದು. ಈ 2ನೇ ಸ್ಟೆಪ್ನಲ್ಲೇ ಹೊಸ ಐಡಿಯಾಗಳು ಹುಟ್ಕೊಳ್ಳೋದು. ಸರಿ, ಥಿಯರಿ ಎಲ್ಲ ಬಿಟ್ಟು ಇದು ಪ್ರಾಕ್ಟಿಕಲ್ ಆಗಿ ಹೇಗೆ ವರ್ಕ್ ಆಗತ್ತೆ ಅಂತ ನೋಡೋಣ. ಒಂದು ಸಾಮಾನ್ಯ ಟ್ರೈನಿಂಗ್ ಕೋರ್ಸನ್ನ ಉದಾಹರಣೆಯಾಗಿ ತಗೊಳ್ಳೋಣ. ಒಂದು ಮಾಮೂಲಿ ಟ್ರೈನಿಂಗ್ ಕೋರ್ಸನ್ನ ಕಲ್ಪಿಸ್ಕೊಳ್ಳಿ. ಅದರ ಬೇಸಿಕ್ ಫೀಚರ್ಸ್ ಏನಿರುತ್ತೆ? ತರಬೇತುದಾರ ಎಲ್ಲಿಗೆ ಹೋಗ್ತಾರೆ, ಎಷ್ಟು ಜನ ಇರ್ತಾರೆ, ಎಷ್ಟು ಹೊತ್ತು ನಡೆಯುತ್ತೆ, ಮತ್ತೆ ಯಾರು ದುಡ್ಡು ಕೊಡ್ತಾರೆ, ಇವೆಲ್ಲ ನಾವು ಅನ್ಕೊಂಡಿರೋ ರೂಲ್ಸ್. ಈಗ ಇವುಗಳನ್ನೇ ನಾವು ಪ್ರಶ್ನೆ ಮಾಡೋಣ. ಮೊದಲಿಗೆ ಸ್ಥಳವನ್ನೇ ತಗೊಳ್ಳಿ. ನಾನೇ ಕ್ಲೈಂಟ್ ಹತ್ರ ಹೋಗ್ಬೇಕು ಅನ್ನೋ ರೂಲನ್ನ ಬದಲಾಯಿಸಿದ್ರೆ, ವಾಟ್ ಇಫ್ ಟ್ರೈನಿಂಗನ್ನು ವರ್ಚುವಲ್ ಆಗಿ ಮಾಡಿದ್ರೆ, ಅಥವಾ ಕ್ಲೈಂಟ್ಗಳೇ ನಮ್ಮತ್ರ ಬರೋ ಹಾಗೆ ಮಾಡಿದ್ರೆ, ತಕ್ಷಣವೇ ಇಡೀ ಬಿಸ್ನೆಸ್ ಮಾಡೆಲೇ ಚೇಂಜ್ ಆಗೋ ಸಾಧ್ಯತೆ ತೆರೆದುಕೊಳ್ಳುತ್ತೆ. ಈಗ ಗುಂಪಿನ ಸೈಜ್ ಬಗ್ಗೆ ಯೋಚನೆ ಮಾಡಿ. 12 ಜನರ ಬದಲು ಒಬ್ಬರಿಗೆ ತರಬೇತಿ ಕೊಟ್ರೆ ಅದು ಪರ್ಸನಲ್ ಕೋಚಿಂಗ್ ಆಗತ್ತೆ. ಅದೇ 100 ಜನರನ್ನು ಸೇರಿಸಿದ್ರೆ ಅದೊಂದು ದೊಡ್ಡ ಕಾನ್ಫರೆನ್ಸ್ ಆಗತ್ತೆ. ನೋಡಿ, ಒಂದೇ ಒಂದು ಫೀಚರ್ ಚೇಂಜ್ ಮಾಡಿದ್ದಕ್ಕೆ ನಮ್ಮ ಸರ್ವಿಸ್ಗೆ ಒಂದು ಕಂಪ್ಲೀಟ್ ಹೊಸ ರೂಪ ಸಿಕ್ತು. ಕೋರ್ಸ್ನ ಅವಧಿಯನ್ನು ಬದಲಾಯಿಸಿದ್ರೆ, 1 ಗಂಟೆಯ ಮಿನಿ ವರ್ಕ್ಶಾಪ್ನಿಂದ ಹಿಡಿದು 1 ವರ್ಷದ ಡಿಪ್ಲೊಮಾ ಕೋರ್ಸ್ವರೆಗೆ ಹೊಸ ಸಾಧ್ಯತೆಗಳು ಹುಟ್ಕೊಳ್ತಾವೆ. ಇದು ಕೋರ್ಸ್ನ ವ್ಯಾಲ್ಯೂ ಮತ್ತು ಸ್ವರೂಪ ಎರಡನ್ನೂ ಬದಲಾಯಿಸುತ್ತೆ. ಕೋರ್ಸ್ ಮುಗಿದ್ಮೇಲೆ ಕಥೆ ಮುಗೀತು ಅಂತ ಸುಮ್ಮನೆ ಆಗೋ ಬದಲು, ವಾಟ್ ಇಫ್ ನಾವು ಸಂಪರ್ಕದಲ್ಲಿ ಮುಂದುವರಿದ್ರೆ ಅಂತ ಯೋಚಿಸಿ. ಒಂದು ಸಣ್ಣ ಫಾಲೋ-ಅಪ್ ಮೀಟಿಂಗ್ ಕಸ್ಟಮರ್ ಜೊತೆಗಿನ ರಿಲೇಷನ್ಶಿಪ್ ಅನ್ನ ಸ್ಟ್ರಾಂಗ್ ಮಾಡೋದಷ್ಟೇ ಅಲ್ಲ, ನಮ್ಮ ರೆವೆನ್ಯೂ ಡಬಲ್ ಮಾಡೋ ಪವರ್ ಕೂಡ ಹೊಂದಿದೆ. ಕೊನೆಗೆ ಪೇಮೆಂಟ್ ಮಾಡೆಲ್. ಭಾಗವಹಿಸೋರೆ ಒಂದು ಸಣ್ಣ ಅಮೌಂಟ್ ಪೇ ಮಾಡೋ ಹಾಗೆ ಮಾಡಿದ್ರೆ ಆಗ ಅವರು ಕೋರ್ಸನ್ನ ಹೆಚ್ಚು ಸೀರಿಯಸ್ ಆಗಿ ತಗೊಳ್ಬಹುದು. ಇದು ಅವರ ಕಮಿಟ್ಮೆಂಟ್ ಹೆಚ್ಚಿಸೋಕೆ ಒಂದು ಸಣ್ಣ ಆದರೆ ತುಂಬಾನೇ ಎಫೆಕ್ಟಿವ್ ಸೈಕಲಾಜಿಕಲ್ ಚೇಂಜ್ ಆಗ್ಬೋದು. ಈ ಟ್ರೈನಿಂಗ್ ಕೋರ್ಸ್ ಉದಾಹರಣೆಯಿಂದ ಒಂದು ವಿಷಯಂತೂ ಕ್ಲಿಯರ್ ಆಗುತ್ತೆ. ಈ ತಂತ್ರವನ್ನ ಕೇವಲ ಪ್ರಾಡಕ್ಟ್ಗಳಿಗೆ ಮಾತ್ರ ಅಲ್ಲ, ನಾವು ಒಪ್ಕೊಂಡಿರೋ ಯಾವುದೇ ರೂಲ್ ಅಥವಾ ಪ್ರಾಸೆಸ್ಗೆ ಅಪ್ಲೈ ಮಾಡ್ಬೋದು. ಉದಾಹರಣೆಗೆ, ಕೆಲಸ ಮಾಡೋ ಆಫೀಸ್ಗೆ ಹೋಗ್ಲೇಬೇಕು ಅನ್ನೋ ನಿಯಮವನ್ನೇ ತಗೊಳ್ಳಿ. ಕೆಲವೇ ವರ್ಷಗಳ ಹಿಂದೆ ವಾಟ್ ಇಫ್ ಎಲ್ರೂ ಮನೆಯಿಂದಲೇ ಕೆಲಸ ಮಾಡಿದ್ರೆ ಅನ್ನೋ ಪ್ರಶ್ನೆಗೆ ನಮಗೆಲ್ಲ ಉತ್ತರ ಸಿಕ್ಕಿದೆ. ನೋಡಿ, ಒಂದು ಪ್ರಶ್ನೆ ಇಡೀ ಪ್ರಪಂಚದ ವರ್ಕಿಂಗ್ ಕಲ್ಚರನ್ನೇ ಹೇಗೆ ಬದಲಾಯಿಸ್ತು ಅಂತ. ಈಗ ನಿಮ್ಮ ಮಾರ್ಕೆಟ್ ಬಗ್ಗೆ ಯೋಚನೆ ಮಾಡಿ. ವಾಟ್ ಇಫ್ ನಿಮ್ಮ ಕಸ್ಟಮರ್ಸ್ 150 ವರ್ಷ ಬದುಕಿದ್ರೆ? ಈ ಒಂದು ಪ್ರಶ್ನೆ ನಿಮ್ಮ ಲಾಂಗ್ ಟರ್ಮ್ ಬಿಸ್ನೆಸ್ ಸ್ಟ್ರಾಟಜಿಯನ್ನೇ ಸಂಪೂರ್ಣವಾಗಿ ಬದಲಾಯಿಸುವಂತೆ ಮಾಡಬಹುದು. ಹಾಗೆಯೇ ನಿಮ್ಮ ಪ್ರಾಡಕ್ಟ್ಸ್ ಬಗ್ಗೆನೂ ಯೋಚಿಸಬಹುದು. ಅವುಗಳನ್ನ ಸಿಂಪಲ್ ಮಾಡಬೇಕಾ ಅಥವಾ ಇನ್ನಷ್ಟು ವೆರೈಟಿ ಕೊಡಬೇಕಾ? ಕಡಿಮೆ ಮಾಡಿದೆ ಏನು ಅಥವಾ ಹೆಚ್ಚು ಮಾಡಿದೆ ಏನು ಅನ್ನೋ ಪ್ರಶ್ನೆಗಳು ಹೊಸ ಬಿಸ್ನೆಸ್ ಸ್ಟ್ರಾಟಜಿಗಳಿಗೆ ದಾರಿ ಮಾಡಿಕೊಡ್ಬೋದು. ಸೊ ವಾಟ್ ಇಫ್ ತಂತ್ರದ ನಿಜವಾದ ಪವರ್ ಇರೋದೇ ಇಲ್ಲಿ. ಇದು ನಮ್ಮ ತಲೆಯಲ್ಲಿ ಗಟ್ಟಿಯಾಗಿ ಕೂತಿರೋ ಪ್ರತಿಯೊಂದು ನಂಬಿಕೆಯನ್ನು ಅಲುಗಾಡಿಸುತ್ತೆ, ಪ್ರತಿಯೊಂದು ರೂಲನ್ನು ಪ್ರಶ್ನೆ ಮಾಡೋ ಹಾಗೆ ಒತ್ತಾಯಿಸುತ್ತೆ. ಇಲ್ಲಿಯವರೆಗೂ ಈ ಒಂದು ಸಿಂಪಲ್ ಪ್ರಶ್ನೆ ಹೇಗೆಲ್ಲ ಹೊಸ ಐಡಿಯಾಗಳಿಗೆ ದಾರಿ ಮಾಡಿಕೊಡುತ್ತೆ ಅಂತ ನೋಡಿದ್ವಿ. ಈಗ ಇದನ್ನ ನಮ್ಮ ಜೀವನದಲ್ಲಿ ಅಪ್ಲೈ ಮಾಡೋ ಟೈಮ್. ನೆನ್ಪಿಡೆ, ದೊಡ್ಡ ಕ್ರಾಂತಿ ಆಗೋಕೆ ಯಾವಾಗ್ಲೂ ದೊಡ್ಡ ಬದಲಾವಣೆಗಳೇ ಬೇಕಂತೇನಿಲ್ಲ. ಕೆಲವು ಸಲ ಈಗಿರೋ ಸಿಸ್ಟಮ್ನ ಒಂದು ಸಣ್ಣ ಭಾಗವನ್ನ ಚೇಂಜ್ ಮಾಡೋದ್ರಿಂದಲೇ ಅದ್ಭುತವಾದ ರಿಸಲ್ಟ್ಸ್ ಬರ್ಬೋದು. ಹಾಗಾದ್ರೆ ಈಗ ಈ ಪ್ರಶ್ನೆಯನ್ನ ನಿಮ್ಗೆ ನೀವೇ ಕೇಳ್ಕೊಳ್ಳಿ.
ನಿಮ್ಮ ಕೆಲಸದಲ್ಲಿ, ನಿಮ್ಮ ಪ್ರಾಡಕ್ಟ್ನಲ್ಲಿ ಅಥವಾ ನಿಮ್ಮ ಡೈಲಿ ಲೈಫ್ನಲ್ಲಿರೋ ಯಾವ ಒಂದು ಸಣ್ಣ ಅಂಶವನ್ನ ಬದಲಾಯಿಸಿದ್ರೆ ಅದು ಎಲ್ಲವನ್ನೂ ಬದಲಾಯಿಸ್ಬೋದು. ಯೋಚನೆ ಮಾಡಿ.